ಕೇವಲ ಮಂಗಳೂರಿನಲ್ಲಿ ಮಾತ್ರ ಮೋದಿ ಮೇನಿಯಾ ಇರಲ್ಲ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಹಳೆ ಮೈಸೂರು ಭಾಗದ ಮತಗಳ ಬೇಟೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಇನ್ಫ್ಯಾಕ್ಟ್ ಸಿಎಂ ತವರು ಜಿಲ್ಲೆಯಲ್ಲಿ ನಮೋ ಗರ್ಜನೆ ಹೇಗಿರುತ್ತೆ ಅನ್ನೋ ಕುತೂಹಲ ಬಿಲ್ಡ್ ಆಗ್ತಾ ಇದೆ. ಸಿಎಂ ಗ್ಯಾರಂಟಿ ಘೋಷಣೆಗೆ ಉತ್ತರ ಕೊಡ್ತಾರಾ ಮೋದಿ ಅವರು ಅನ್ನೋ ಪ್ರಶ್ನೆ ಇದೆ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಗೆಲ್ಲೋದಕ್ಕೆ ರಣನೀತಿಗಳನ್ನ ಈಗಾಗಲೇ ಬಿಜೆಪಿ ವಿವಿಧ ಹಂತಗಳಲ್ಲಿ ಮಾಡಿದೆ. ಅದರ ಒಂದು ಭಾಗ ಅಂತ ಹೇಳಿದ್ರೆ ಇವತ್ತಿನ ಮತ ಶಿಕಾರಿ. ಈ 4 ಕ್ಷೇತ್ರವನ್ನ ಗುರಿಯಾಗಿಸಿಕೊಂಡು ಒಕ್ಕಲಿಗರ ಕೋಟೆಯ ಅಧಿಪತಿ ಯಾರಾಗ್ತಾರೆ ಅನ್ನೋ ಕುತೂಹಲಕ್ಕೂ ಉತ್ತರ ಸಿಗುತ್ತಾ ಅನ್ನೋ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಮೈತ್ರಿ ನಾಯಕರು ಇವತ್ತು ಅಬ್ಬರಿಸಲಿದ್ದಾರೆ. ಒಂದೇ ವೇದಿಕೆಯಲ್ಲಿ ಹಾಲಿ ಹಾಗೂ ಮಾಜಿ ಪ್ರಧಾನಿಗಳ ಸಮಾಗಮ ಆಗ್ತಾ ಇರೋದು ಕೂಡ ಮತದಾರರಲ್ಲಿ ಅತಿ ದೊಡ್ಡ ಸಂದೇಶಕ್ಕೂ ಕೂಡ ಕಾರಣ ಆಗಬಹುದು. ಮೈಸೂರಲ್ಲಿ ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತಯಾಚನೆಯನ್ನ ನಡೆಸಿದ್ದಾರೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನ ಕರೆಯಲಾಗಿದೆ. ಸಿಎಂ ತವರಲ್ಲಿ ಇಂದು ಲೋಕಸಮರದ ಮಹಾರಣಕಹಳೆಯನ್ನ ಈ ಮೂಲಕ ಮೊಳಗಿಸಲಾಗ್ತಾ ಇದೆ. ಮೈಸೂರು, ಮಂಡ್ಯ, ಚಾಮರಾಜನಗರ. ಮೈಸೂರು ಕಳೆದ 1 ದಶಕದಿಂದ ಬಿಜೆಪಿ ತೆಕ್ಕೆಯಲ್ಲಿರುವ ಕ್ಷೇತ್ರ. ಚಾಮರಾಜನಗರ ಬಹಳ ನ್ಯಾರೋ ಮಾರ್ಜಿನಲ್ಲಿ ಗೆದ್ದಂತಹ ಕ್ಷೇತ್ರ ಬಿಜೆಪಿಗೆ. ಇನ್ನು ಹಾಸನದಲ್ಲಿ ಅವರ ಮೈತ್ರಿಯ ಭಾಗವಾಗಿರುವಂತಹ ಜೆಡಿಎಸ್ನವರು ಲಾಸ್ಟ್ ಟೈಮ್ ಗೆದ್ದಿದ್ರು. ಸೊ ಮೈಸೂರಿನಿಂದ ರಾಜ್ಯದ ಮತದಾರರಿಗೆ ಸ್ಪಷ್ಟ ಸಂದೇಶವನ್ನ ಈ ಸಲ ಕೂಡ ಗೆಲ್ಲಿಸಿ ಕೊಡುವಂತೆ, ಆರಿಸುವಂತೆ ಮತಯಾಚನೆಯನ್ನ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ತವರಿನಲ್ಲೇ ಆಗ್ತಾ ಇರೋದ್ರಿಂದ ಶಕ್ತಿ ಪ್ರದರ್ಶನದ ವೇದಿಕೆ ಕೂಡ ಹೌದು. ಆಮೇಲೆ ಯಾವ ರೀತಿ ಟಕ್ಕರನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ, ಮತ್ತೆ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಮತ್ತೆ ಚುನಾವಣಾ ಪ್ರಚಾರದಲ್ಲಿ ಬಹಳ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು 2018ರ ಪ್ರಚಾರದ ಸಂದರ್ಭದಲ್ಲಿ ಕೂಡ ನೋಡಿದ್ವಿ, 19ರ ಪ್ರಚಾರದ ಸಂದರ್ಭದಲ್ಲಿ ಕೂಡ ನೋಡಿದ್ವಿ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಿ ತಿವಿದಿದ್ರು ಅಂತ ಹೇಳಿ. ಸೊ ಈ ಸಲ ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ವಿರುದ್ಧ ಹೋದಲ್ಲಿ ಬಂದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಜರಿತಾ ಇದ್ರು. ಈಗ ಸಿಎಂ ತವರು ನೆಲದಲ್ಲಿ ಏನ್ ಮಾತಾಡ್ತಾರೆ, ಹೇಗೆ ಅದನ್ನ ಮೂದಲಿಸ್ತಾರೆ ಅನ್ನೋದು ಕುತೂಹಲ. ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ರಾಜ್ಯ ಸರ್ಕಾರ ವಾದ ಮಂಡಿಸ್ತಾ ಇತ್ತಲ್ಲ, ಅದಕ್ಕೆ ತಿರುಗೇಟನ್ನು ಹೇಗೆ ಕೊಡ್ತಾರೆ, ಹಾಗೂ ಕೇಂದ್ರ ಹಾಗೂ ರಾಜ್ಯದ ಸಂಘರ್ಷದ ಬಗ್ಗೆ ಮೋದಿ ಅವರು ಏನ್ ಹೇಳ್ತಾರೆ ಅನ್ನೋ ಕುತೂಹಲ ಕೂಡ ಇದೆ. ಜೊತೆಗೆ ಕಾರ್ಯಕರ್ತರ ಉತ್ಸಾಹ, ಗೆಲುವಿನ ಉತ್ಸಾಹ ನೂರ್ಮಡಿಗೊಳಿಸೋ ನಿಟ್ಟಿನಲ್ಲಿ ಈ ಎಲ್ಲಾ ಕಾರ್ಯಕ್ರಮಗಳು ಕೂಡ ಶಕ್ತಿ ವರ್ಧಕವಾಗತ್ತೆ. ಆಮೇಲೆ ಹೊಸ ಆಮ್ಲಜನಕವನ್ನ ಬಿಜೆಪಿ ಹಾಗೂ ಜೆಡಿಎಸ್ಗೆ ತುಂಬುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಕಟ್ಟ HDK ಅಭಿಮಾನಿಗಳಿಂದ ಮೋದಿಗೆ ಮತ ಹಾಕಬೇಕು ಅನ್ನೋ ಸಂದೇಶವನ್ನು ಕೂಡ ಇಲ್ಲಿ ರವಾನೆ ಮಾಡೋದಕ್ಕೆ ದೇವೇಗೌಡರು ಕೂಡ ಒಂದೇ ವೇದಿಕೆಯಲ್ಲಿರ್ತಾರೆ. ಸೊ ಇಬ್ಬರು ಸರ್ವೋಚ್ಚ ನಾಯಕರು, ಬಿಜೆಪಿಯಲ್ಲಿ ಸರ್ವೋಚ್ಚ ನಾಯಕ ಮೋದಿ, ಜೆಡಿಎಸ್ನಲ್ಲಿ ಸರ್ವೋಚ್ಚ ನಾಯಕ ದೇವೇಗೌಡರು. ಆಮೇಲೆ ಕಾಸ್ಟ್ ಕಾಂಬಿನೇಷನಲ್ಲೂ ಡೆಡ್ಲಿ ಕಾಂಬಿನೇಷನ್, ಅದು ಮಾಸ್ ಲೀಡರ್ಸು. ಇವರು ಮೋದಿ ಅವರು OBCಯ ಸ್ಟ್ರಾಂಗ್ ಫೇಸು, ಈ ಕಡೆ ದೇವೇಗೌಡರು ಒಕ್ಕಲಿಗ ನಾಯಕತ್ವದ ಮುಖ ಅಂತ ಹೇಳ್ಬೋದು. ಸೊ ಏನಾಗುತ್ತೆ ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ KP ನಾಗರಾಜ್. ಮೋಸ್ಟ್ ಅವೈಟೆಡ್ ಕಾಂಬಿನೇಷನ್ ಒಂದೇ ವೇದಿಕೆಯಲ್ಲಿ, ಅದು ದೇವೇಗೌಡರು ಜೊತೆಗೆ ಮೋದಿ ಅವರು. ಸೊ ಈ ಕಾಂಬಿನೇಷನ್ನ ಕಂಪ್ಲೀಟ್ ಉಪಯೋಗವನ್ನ ಪಡ್ಕೊಳ್ಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ತುದಿಗಾಲಲ್ಲಿ ಇರ್ತಾರೆ. ಸೊ ಕಾರ್ಯಕ್ರಮದ ರೂಪುರೇಷೆ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ್ಯಾವ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅಂತ ಹೇಳೋದಾದ್ರೆ ಮಮತಾ, ಪ್ರಮುಖವಾಗಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಈ ಒಂದು ಬೃಹತ್ ಸಮಾವೇಶ ನಡೀತಾ ಇದೆ. ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆಗೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು ಜೊತೆಗೆ ಮಾಜಿ CM ಯಡಿಯೂರಪ್ಪ, ಈ ಮೂವರ ಕಾಂಬಿನೇಷನ್ ಈ ಒಂದು ವೇದಿಕೆಯಲ್ಲಿರುತ್ತೆ. ಇದು JDS ಮತ್ತು BJPಯ ಮೈತ್ರಿ ಏನು ದೋಸ್ತಿ ಪಕ್ಷಗಳಿಗೆ ದೊಡ್ಡ ಮಟ್ಟದ ಆಕ್ಸಿಜನ್ ಅಂತೂ ಇದು ಸಪ್ಲೈ ಮಾಡೇ ಮಾಡುತ್ತೆ. ಯಾಕಂದರೆ ಒಂದು ಕಡೆಯಲ್ಲಿ ಪ್ರಧಾನಮಂತ್ರಿಗಳು, ಮತ್ತೊಂದು ಕಡೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರು, ಮಗದೊಂದು ಕಡೆಯಲ್ಲಿ ಮಾಜಿ CM ಯಡಿಯೂರಪ್ಪನವರು, ಮೂವರು ಕೂಡ ಪ್ರಧಾನಮಂತ್ರಿಯವರ ವಿಚಾರ ಬಿಟ್ಬಿಡೋಣ, ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಅವರದೇ ಸಮುದಾಯದ ಭಾಳ ದೊಡ್ಡ ನಾಯಕರಿದ್ದಾರೆ ಮತ್ತು ಎಲ್ಲ ಸಮುದಾಯಗಳಿಗೂ ಕೂಡ ಭಾಳ ಪ್ರೀತಿ ಪಾತ್ರರಾಗಿರುವಂಥವರು
ಸಹಜವಾಗಿಯೇ ಮೋದಿಯವರು. ಹೀಗಾಗಿ ಆ ಮೂವರು ಒಂದೇ ವೇದಿಕೆಯಲ್ಲಿ ನಿಂತು ಕೊಡುವಂಥ ಸಂದೇಶ ಏನಿದೆ ಅದು ದೋಸ್ತಿ ಪಕ್ಷಗಳು ಬಹಳ ನಿರೀಕ್ಷೆ ಮಾಡ್ತಾ ಇದ್ದಂಥದ್ದು. ಅದರಲ್ಲೂ ಕೂಡ ಹೇಳಿ ಕೇಳಿ ಮೈಸೂರಿನಲ್ಲಿ ಈ ಒಂದು ಸಮಾವೇಶ ಆಗ್ತಾ ಇದೆ. ಲೋಕಸಮರದ ಮೊದಲ ಒಂದು ಅಧಿಕೃತವಾದಂಥ ಒಂದು ಸಮಾವೇಶ ಇದು. ಏನು ಪ್ರಧಾನಮಂತ್ರಿಗಳು ಏನು ಸಹಜವಾಗಿಯೇ ಮುಖ್ಯಮಂತ್ರಿಗಳಿಗೆ ಈ ಒಂದು ಸ್ಥಾನದಲ್ಲೇ ನಿಂತು ಟಕ್ಕರ್ ಕೊಡುವಂಥ ಪ್ರಯತ್ನಗಳನ್ನ ನಿಶ್ಚಿತವಾಗಲೂ ಕೂಡ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೊದಲನೇದಾಗಿ ಏನು CM ಅವರು ಹೇಳ್ತಾ ಇರುವಂತಹ ಗ್ಯಾರಂಟಿಗಳ ವಿಚಾರದಲ್ಲಿ ಅವರದೊಂದು ಕೌಂಟರ್ ಸ್ಪಷ್ಟವಾಗಿ ಇರುತ್ತೆ. ಎರಡನೇದಾಗಿ ಕೇಂದ್ರ ನಮಗೆ ಅನ್ಯಾಯ ಮಾಡಿದೆ ಅಂತ ಏನು ರಾಜ್ಯ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಹೇಳ್ಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದಾರೋ ಅದಕ್ಕೂ ಒಂದು ಸ್ಪಷ್ಟೀಕರಣದ ರೀತಿಯಾದಂಥ ತಿರುಗೇಟು ಕೂಡ ಇರುತ್ತೆ. ಮೂರನೇದಾಗಿ ಪ್ರಮುಖವಾಗಿ ಇರುವಂಥದ್ದು ಸಂವಿಧಾನದ ವಿಚಾರದಲ್ಲಿ ಕಾಂಗ್ರೆಸ್ನವರು ಮಾತನಾಡ್ತಾ ಇರುವಂಥ ವಿಚಾರ. ಅದಕ್ಕೂ ಕೂಡ ಇದೇ ಒಂದು ನೆಲದಲ್ಲಿ ನಿಂತು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಕೂಡ ಪ್ರಧಾನಮಂತ್ರಿಗಳು ಮಾಡುವಂತಹ ಸಾಧ್ಯತೆಗಳೇ ತುಂಬ ಹೆಚ್ಚಿದೆ. ಇದು ಹೇಳಿ ಕೇಳಿ ಸಿದ್ದರಾಮಯ್ಯನವರ ತವರೂರಾಗಿರುವಂಥ ಕಾರಣಕ್ಕೋಸ್ಕರವಾಗಿ ಪ್ರಧಾನಮಂತ್ರಿಗಳ ಭಾಷಣದ ವೇಳೆ ಭಾಳ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ಮತ್ತು ದೋಸ್ತಿ ಪಕ್ಷಗಳು ಕೂಡ ಈ ಒಂದು ಭಾಷಣದಿಂದ ಭಾಳ ದೊಡ್ಡ ಅನುಕೂಲ ಆಗುತ್ತೆ ಈ 4 ಕ್ಷೇತ್ರಗಳಿಗೆ ಅನ್ನುವಂತಹ ನಿರೀಕ್ಷೆಯಲ್ಲೇ ಇದ್ದಾರೆ. ಮಮತಾ. KP ನಾಗರಾಜ್ ಅನ್ಡೌಟೆಡ್ಲಿ ಹೌದು. ಟೋಟಲ್ ಆಗಿ ಎಷ್ಟು ಕಾರ್ಯಕರ್ತರನ್ನ ಎಷ್ಟು ಜನರನ್ನ ಸೇರಿಸಬೇಕು ಅನ್ನೋದು ಉದ್ದೇಶ ಆಗ್ತಾ ಇದೆ. ಅಂದಾಜು ಏನಾದರೂ ಸಿಗ್ತಾ ಇದೆಯಾ ಇಷ್ಟು ಜನ ಸೇರ್ಬೋದು ಈ ಸಮಾವೇಶಕ್ಕೆ ಅಂತ? ಈಗಾಗಲೇ BJP ಮತ್ತು JDSನ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಸಮಾವೇಶಕ್ಕೆ ಬರಬೇಕು. ಪ್ರಮುಖವಾಗಿ ಹಾಸನ, ಮಂಡ್ಯ ಮತ್ತು ಚಾಮರಾಜನಗರ ಮತ್ತು ಮೈಸೂರು ಒಟ್ಟು 4 ಕ್ಷೇತ್ರಗಳಿಂದ 70,000ಕ್ಕೂ ಅಧಿಕ ಕಾರ್ಯಕರ್ತರು ಈ ಒಂದು ಸಮಾವೇಶಕ್ಕೆ ಬರ್ತಾರೆ. ಅಂದರೆ BJP ಅವರು ಹೇಳ್ತಾ ಇರುವಂಥದ್ದು 1,00,000ಕ್ಕೂ ಅಧಿಕ ಕಾರ್ಯಕರ್ತರು ಬರ್ತಾರೆ ಅಂತ. ಬಹುತೇಕ ಒಂದು 70,000ಕ್ಕೂ ಅಧಿಕ ಕಾರ್ಯಕರ್ತರು ಈ ಒಂದು ಸ್ಥಳದಲ್ಲಿ ಸೀಟಿಂಗ್ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಂದಾಜಿನ ಲೆಕ್ಕಾಚಾರಗಳ ಪ್ರಕಾರವಾಗಿ ಅಂದರೆ ಹೊರಗಡೆ ಸೇರುವಂಥವ್ರು ಎಲ್ಲರೂ ಕೂಡ ಲೆಕ್ಕದ ಪ್ರಕಾರವಾಗಿ 1,00,000ದ ನಿರೀಕ್ಷೆ ಸಹಜವಾಗಿಯೇ ದೋಸ್ತಿ ಪಕ್ಷಗಳಿಗೆ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದೇವೇಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಸಹಜವಾಗಿಯೇ JDSನ ಕಾರ್ಯಕರ್ತರಲ್ಲಿ ಒಂದು ದೊಡ್ಡ ಮಟ್ಟದ ಎನರ್ಜಿ ಇರುತ್ತೆ ಮತ್ತು ಯಡಿಯೂರಪ್ಪನವರು ಬರ್ತಾ ಇದ್ದಾರೆ, ಜೊತೆಗೆ ಮೋದಿಯವರು ಕೂಡ ಬರ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಬಹಳ ದೊಡ್ಡ ಮಟ್ಟದ ಎನರ್ಜಿ BJPಯಲ್ಲೂ ಕೂಡ ಇದೆ. ಹೀಗಾಗಿ ಚಾಮರಾಜನಗರ ಭಾಗ, ಮಂಡ್ಯ ಭಾಗ ಮತ್ತು ಹಾಸನ ಮತ್ತು ಮೈಸೂರು ಈ 4 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಒಂದು ಬೃಹತ್ ಆದಂತಹ ಒಂದು ಸಮಾವೇಶ ಇದು. ಇಷ್ಟು ದಿನಗಳ ಕಾಲ ಇವರು ಮಾಡ್ತಾ ಇದ್ದಂಥ ಸಮಾವೇಶಗಳಿಗೂ ತೂಕನೇ ಬೇರೆ, ಇವತ್ತಿನ ಸಮಾವೇಶದ ತೂಕನೇ ಬೇರೆ. ಯಾಕಂದರೆ ಖುದ್ದು ಪ್ರಚಾರದ ವಿಚಾರದಲ್ಲಿ ಮಾಜಿ ಪ್ರಧಾನಿಗಳು ಮತ್ತು ಪ್ರಧಾನಿಗಳು ಒಂದೇ ವೇದಿಕೆಯಲ್ಲಿ ಕೂತು ತಮ್ಮ ಸಂದೇಶವನ್ನು ರವಾನೆ ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ರಾಜಕೀಯದಲ್ಲಿ ಇವುಗಳ ಬೇರೆ ಥರದ ಲೆಕ್ಕಾಚಾರಗಳು ಕೂಡ ಮಾಡೋದಕ್ಕೆ ಈ ಒಂದು ಸಮಾವೇಶ ವೇದಿಕೆ ಆಗ್ತಾ ಇದೆ. ಮಮತಾ. ರೈಟ್, ಧನ್ಯವಾದ KP ನಾಗರಾಜ್ ತಮ್ಮ ಮಾಹಿತಿಗಾಗಿ.